ದೇವರಿಗೂ ನಮಗೆ ಇರುವಂತ ಬಂಧನ ಜನುಮ ಜನುಮದ್ದ ಅಥವಾ ಈ ಲೋಕಕ್ಕೆ ಮಾತ್ರ ಸೀಮಿತನ? ಹೌದಾ? ಒಂದು ಸಾರಿ ವಚನವನ್ನು ನೋಡಿಕೊಳ್ಳೋಣ. ಮೋಶೆ ಪರಿಶುದ್ಧಾತ್ಮನ ಮೂಲಕ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಏನಂತ ಎಂಬುದಾಗಿ ನೋಡುವಾಗ ಒಂದು ಸಾರಿ ಕೀರ್ತನೆಗಳ ಗ್ರಂಥ 90ನೇ ಅಧ್ಯಾಯ 1ನೇ ವಚನವನ್ನು ಓದೋಣ. ಕರ್ತನೆ, ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ. ಸಾಕು. ಕರ್ತನೆ, ಮೋಶೆ ತಂದೆಯಾದ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕರ್ತನೆ, ಒಂದು ತಲೆ ಮಾತ್ರ ಅಲ್ಲ, 2 ತಲೆ ಮಾತ್ರ ಅಲ್ಲ, ಆದಾಮನು ಹುಟ್ಟಿದಿಂದ ಈ ತಲೆಯವರೆಗೂ ಎಷ್ಟೋ ಲಕ್ಷ ತಲೆ ದಾಟಿರ್ಬೋದು ಅಲ್ವಾ? ಕರ್ತನೆ, ತಲತಲಾಂತರಗಳಿಂದಲೂ ನಮ್ಮ ನಿವಾಸ ಸ್ಥಾನ ನೀನೇ. ಅಂದ್ರೆ ಪ್ರೇರೆ, ಒಂದು ದಿನದಲ್ಲಿ ನಾವು ದೇವರಲ್ಲಿ ಇದ್ದು, ದೇವರ ಬಳಿಲಿದ್ವಾ, ದೇವರ ಒಳಗಡೆ ಇದ್ವಾ? ಮತ್ತೊಂದ್ಸರಿ ವಚನವನ್ನು ಓದೋಣ. ಕರ್ತನೆ, ತಲತಲಾಂತರಗಳಿಂದಲೂ ನಮ್ಮ ನಿವಾಸ ಸ್ಥಾನವು ನಿನ್ನ ಬಳಿಯಲ್ಲೇ ಅಂತ ಇಲ್ಲ, ನೀನೇ. ಅಂದ್ರೆ ದೇವರ ಬಳಿಯಲ್ಲಿ ನಾವಿದ್ದೋ. ಹೇಗೆ? ಆತ್ಮರೂಪವಾಗಿ. ನಾನು ಆಗ್ಲೇ ಏನು ಹೇಳಿದೆ? ಆತ್ಮವಾಗಿ ನಾನು ಮಾತಾಡ್ತಾ ಇರೋ ಮಾತು ಅದು ಕಾಣಿಸೋದಿಲ್ಲ, ಕೇಳಿಸುತ್ತೆ ಅಲ್ವಾ? ದೇವರು ಕಾಣಿಸೋದಿಲ್ಲ, ಮಾತಾಡುವುದನ್ನು ಕೇಳಿಸ್ತಾರೆ. ಅವ್ರು ನೋಡ್ಬೇಕಾದ್ರೆ ಪ್ರೀತಿ ಸ್ವರೂಪದಿಂದ ನೋಡ್ಬೇಕು, ಪ್ರೀತಿಯ ಭಾವದಿಂದ. ದೇವರು ಏನಾಗಿದ್ದಾರೆ? ಪ್ರೀತಿ ಸ್ವರೂಪನು. ಪ್ರೀತಿ. ಪ್ರಪಂಚ ನೋಡುವಾಗ 84 ಲಕ್ಷ ಜೀವರಾಶಿಗೆ ಆಹಾರ ಸಿಗ್ತಾ ಇದೆಯಾ? ಯಾವ್ದಾದ್ರು ಪ್ರಾಣಿ ನನಗೆ ಆಹಾರವಿಲ್ಲ ಅಂತ ಸಾಯೋದನ್ನು ನೋಡಿದೀವ? ಯಾವ್ದಾದ್ರು ಪ್ರಾಣಿ ನನಗೆ ಇವತ್ತು ಆಹಾರ ನಮ್ಮ ಯಜಮಾನ ಕೊಡ್ಲಿಲ್ಲ, ಅಥವಾ ನಾನು ಬೀದಿಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಯಾರು ಆಹಾರ ಹಾಕಿದ್ದನ್ನು ನಾನು ನೋಡಿ ಹೊಟ್ಟೆ ತುಂಬಿಸ್ಕೊಳಕ್ಕಾಗಿಲ್ಲ ಅಂತ ಯಾವ ಪ್ರಾಣಿ ಆದ್ರೂ ಕೂಡ ಸೂಸೈಡ್ ಮಾಡ್ಕೊಳ್ಳೋದು, ಸಾಯೋದನ್ನು ನೋಡಿದೀವ? ಮನುಷ್ಯನು ಸಾಯ್ತಾನೆ. ಯಾಕೆ? ಮನುಷ್ಯನ ಯಾಕೆ ಸಾಯ್ತಾನೆ? ಪ್ರಾಣಿಗಳಿಗೆ ತನ್ನ ಯಜಮಾನನು ಒಂದ್ ದಿವಸ ಆಹಾರ ಕೊಡ್ತಾನಂತ ಗೊತ್ತು, ಆದ್ರೆ ಮನುಷ್ಯನಿಗೆ ನಂಬಿಕೆ ಇಲ್ಲ. ಮನುಷ್ಯನು ಯಾರ ಮೇಲೆ ಆಧಾರಗೊಂಡಿದ್ದಾನೆ ಗೊತ್ತಾ? ಈ ಹೊತ್ತು ಕಾಣಿಸಿಕೊಂಡು, ಸ್ವಲ್ಪ ಹೊತ್ತು ಕಾಣಿಸಿಕೊಂಡು, ಆಮೇಲೆ ಕಾಣದೇ ಇರುವಂತ ಮನುಷ್ಯನ ಮೇಲೆ ಆಧಾರಗೊಂಡಿರೋದ್ರಿಂದ ಮನುಷ್ಯನ ಆಸೆ ಏನಾಗ್ತಾ ಇದೆ ಗೊತ್ತಾ? ನಿರಾಸೆಗೊಳ್ತಾ ಇದೆ. 84 ಲಕ್ಷ ಜೀವರಾಶಿಗೆ ಪ್ರತಿದಿನ ಭೂಮಿಗೆ ಅಪ್ಪಣೆ ಕೊಟ್ಟು ದೇವರು ಆಹಾರವನ್ನು ಉಕ್ಕಿಸ್ತಾ ಇದ್ದಾರ? ಯಾರಿಗಾದ್ರೂ ಪ್ರೇರೆ ಆಹಾರದ ಕೊರತೆ ಇದೆಯಾ? ಯಾವ ಪ್ರಾಣಿಗೂ ಆಹಾರ ಕೊರತೆ ಇಲ್ಲ. ಮನುಷ್ಯನಿಗೆ 800 ಕೋಟಿ ಮಾನವರಿದ್ದಾರೆ. ಎಷ್ಟು ಜನ? 800 ಕೋಟಿ ಮಾನವರಿಗೆ ಪ್ರತಿದಿನ ಆಹಾರವನ್ನು ಉಕ್ಕಿಸಿ ಕೊಡ್ತಾ ಇದ್ದಾರೆ ದೇವರು. ಮೊದಲದಾಗಿ ಭೂಮಿಗೆ ಅಪ್ಪಣೆ ಕೊಟ್ಟು ಬೇಕಾಗಿರುವಂತ ತರಕಾರಿಗಳು, ಕೋಳಿಯ ಗರ್ಭಕ್ಕೆ ಅಪ್ಪಣೆ ಕೊಟ್ಟು ಬೇಕಾಗಿರುವಂತ ಕೋಳಿಗಳು, ಕುರಿಯ ಗರ್ಭಕ್ಕೆ ಅಪ್ಪಣೆ ಕೊಟ್ಟು ಬೇಕಾಗಿರುವಂತ ಕುರಿಗಳು, ಮೀನುಗಳಿಗೆ ಅಪ್ಪಣೆ ಕೊಟ್ಟು ಬೇಕಾಗಿರುವಂತ ಮೀನುಗಳು. ಅಮ್ಮ, ಚಿಕನ್ ಇಷ್ಟ ಇಲ್ವಾ ನಿಮ್ಗೆ? ಇಷ್ಟ ಇಲ್ವಾ ಚಿಕನ್? ಹೀಟ ಮಟನ್ ತಿನ್ನಿ. ಮಟನ್ ಇಷ್ಟ ಇಲ್ವಾ? ಕೋಲ್ಡು ಪಿಕ್ ತಿನ್ನಿ, ಕೋಲ್ಡು. ಒಬ್ಬೊಬ್ಬರಿಗೆ ಒಂದೊಂದು ತರ ಇಷ್ಟ ಇದೆ ಬೇರೆ. ನಮ್ಮ ಇಷ್ಟವೇ ಎಲ್ಲರಿಗೂ ಇರಬೇಕಂತ ಇಲ್ವಲ್ಲ ಅಲ್ವಾ? ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಇಷ್ಟಗಳಿದೆ. ಈ ಸಕಲ ಇಷ್ಟಗಳನ್ನು ನೆರವೇರಿಸ್ತಾರಂತ ಮನುಷ್ಯನ ಇಷ್ಟಗಳನ್ನು ನೆರವೇರಿಸ್ತಾರಂತ ದೇವರನ್ನು ನಾವು ಅರ್ಥ ಮಾಡ್ಕೊಂಡು ಬಹಳ ಪ್ರಾಮುಖ್ಯ. ಯಾವಾಗ ಅರ್ಥ ಮಾಡ್ಕೋತೀವಿ? ಜೀವಂತವಾಗಿರುವಾಗ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಬೇಕು. ಭಕ್ತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಕರ್ತನೆ, ತಲತಲಾಂತರಗಳಿಂದಲೂ ನನ್ನ ನಿವಾಸ ಸ್ಥಾನ ನೀನೇ. ನನ್ನ ನಿವಾಸ ಸ್ಥಾನ ನೀನೇ ಅಂದ್ರೆ ನಾನು ಮೊದಲನೇದಾಗಿ ಹೇಳಿದಾಗ, ದೇವರಿಗೂ ನಮಗೆ ಇರುವಂತ ಬಂಧನ ಯಾವುದು ಬಂಧನ? ಜನುಮ ಜನುಮದ ಅನುಬಂಧನ. ಆದಾಮನ ಗರ್ಭದೊಳಗೆ ಮೊದಲನೇದಾಗಿ ದೇವರು ಜೀವ ಶ್ವಾಸವನ್ನು ಊದಿ ಆದಾಮನ ಗರ್ಭದಲ್ಲಿ, ಅಂದ್ರೆ ಪ್ರೇರೆ ಆದಾಮನ ಒಳಗಡೆ ದೇವರಿಂದ ಒಂದು ಭಾಗ ಹೋಗ್ತಾ ಇದೆ. ಒಂದು ಸಾರಿ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನವನ್ನು ಓದಿ ಪ್ರೇರೆ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. ಹೀಗಿರಲು ದೇವರು, ಯೆಹೋವ ದೇವರಂದ್ರೆ ತಂದೆಯಾದ ಪರಮಾತ್ಮನು. ಯೆಹೋವನಂದ್ರೆ ಸರ್ವಶಕ್ತನು. ಯಾವುದೋ ದೇಶದ ದೇವರ ಬಗ್ಗೆ ಮಾತಾಡ್ತಾರೆ ಅನ್ಕೋಬೇಡಿ. ಇಬ್ರಿಯ ಭಾಷೆಯಲ್ಲಿ ಅಥವಾ ಗ್ರೀಕ್ ಭಾಷೆಯಲ್ಲಿ ಭಾಷಾಂತರ ಮಾಡುವಾಗ ದೇವರಿಗೆ ಯೆಹೋವನು ಅಂದ್ರೆ ಸರ್ವಶಕ್ತನು, ಸರ್ವವ್ಯಾಪಿ, ಸರ್ವರಲ್ಲಿ ವಾಸಿಸುವವನು, ಆತ್ಮವಾಗಿಯೂ ಜೀವವಾಗಿಯೂ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ದೇವರು ನೆಲದ ಮಣ್ಣಿನಿಂದ ರೂಪಿಸಿದ್ದಾರೆ ನಮಗೆ. ಸಾಮಾನ್ಯವಾದ ದೇಹ ಅಲ್ಲ ಪ್ರೇರೆ ಇದು ನಮ್ದು.
ಸಾಮಾನ್ಯವಾದ ಪಂಚಭೂತಗಳು ಸೇರಿ ಈ ದೇಹದಲ್ಲಿ ಎಷ್ಟು ಪಂಚಭೂತಗಳು, ಗಾಳಿ, ನೀರು ಸಕಲವನ್ನು ಸೇರಿಸಿ ದೇವರು ಈ ದೇಹವನ್ನು ಸೃಷ್ಟಿ ಮಾಡಿದ್ದಾನೆ. ಈ ದೇಹದ ವ್ಯಾಲ್ಯೂಯೇಷನ್ ಗೊತ್ತಾ ಯಾರಿಗಾದ್ರು? ಸುಮಾರು 36 ಕೋಟಿಗೆ ಬೆಲೆ ಬಾಳುವಂತ ದೇಹ ಇದು. ಎಷ್ಟು? ಒಂದೊಂದು ಅಂಗಗಳ ಬೆಲೆಯನ್ನು ಕಟ್ಟುವಾಗ ಡಾಕ್ಟರ್ಗಳಿಗೆ ಹೋಗಿ ವಿಚಾರಿಸಿದ್ದೇವೆ. ಒಂದೊಂದು ಅಂಗಕ್ಕೆ ಒಂದೊಂದು ಬೆಲೆ ಇದೆ. ನಾವೇನೋ ಈ ಲೋಕದಲ್ಲಿ ಸ್ವಲ್ಪ ಆಸೆಗೋಸ್ಕರ, ಸ್ವಲ್ಪ ಸಾಲಕ್ಕೋಸ್ಕರ ಕಿಡ್ನಿಗಳನ್ನ ಮಾರ್ಕೋತೀವಿ. ಅದ್ರ ಬೆಲೆ ಗೊತ್ತಾ ನಮ್ಗೆ? 50 ಲಕ್ಷದ ಕಿಡ್ನಿನ 5 ಲಕ್ಷ ಸಾಲ ತಿರಿದ್ರೆ ಸಾಕಪ್ಪ, ಆತ್ಮಹತ್ಯೆ ಮಾಡ್ಕೋ ಸಾಗೋ ಪರಿಸ್ಥಿತಿ, 5 ಲಕ್ಷಕ್ಕೆ ಮಾರ್ಕೋಬೋಣ ಅಂತ ಮಾರ್ಕೋತೀವಿ. ಇದ್ರ ಬೆಲೆ ಎಷ್ಟು ಗೊತ್ತಾ? 36 ಕೋಟಿ. ನಮ್ಮ ಬೆಲೆ ಯಾವತ್ತಾದ್ರೂ ನಾವು ಅರ್ಥ ಮಾಡ್ಕೊಂಡಿದೀವ? ಅಮ್ಮ, ನಿಮ್ ಬೆಲೆ ನಿಮ್ಗೆ ಗೊತ್ತಾ? ನಿಮ್ ಬೆಲೆ ನಿಮ್ಗೆ ಗೊತ್ತಿಲ್ಲ. ಕೆಲವ್ರು ನೋಡಿ ಕುಡ್ದಿ ಲಿವರ್ ಎಲ್ಲ ಡ್ಯಾಮೇಜ್, ಕುಡ್ದಿ ಲಿವರ್ ಎಲ್ಲ ಡ್ಯಾಮೇಜು ಹೋಗ್ಬಿಟ್ಟಿರ್ತದೆ. ದೇಹದಲ್ಲಿರುವಂತಹ ಪಾರ್ಟ್ಸ್ಗಳೆಲ್ಲ ಹಾಳಾಗೋಗಿರ್ತದೆ. ಡಾಕ್ಟರ್ ಹೋದಾಗ ಮುಗಿತಪ್ಪ ನಿನ್ ಜೀವನ. ದೇವರ ವಾಕ್ಯ ಹೇಳೋದು ಅರ್ಥ ಆಗಲ್ಲ, ದೇವರ ಶಬ್ದ ಅವಾಗ ಅರ್ಥ ಆಗಲ್ಲ. ಯಾವಾಗ ಅರ್ಥ ಆಗುತ್ತೆ ಗೊತ್ತಾ? ಐಸಿಯು ಮಲಗಿದಾಗ ಆ ಟೀನ್ ಅಂತ ಸೌಂಡ್ ಬರುತ್ತೆ ನೋಡಿ, ಸೌಂಡ್ ಬಂದಾಗ ಅರ್ಥ ಆಗುತ್ತೆ. ನನ್ನ ಬದುಕು ದಿನಗಳು ಲೆಕ್ಕಿಸಲು ಕಲಿಸ್ತವೆ. ಅವಾಗ ಮನುಷ್ಯ ಲೆಕ್ಕ ಮಾಡೋದು ಕಲ್ತಾನೆ. ಈಗ ಆತನ ಲೆಕ್ಕ ಗೊತ್ತಾಗಲ್ಲ, ಯಾಕಂದ್ರೆ ಲೆಕ್ಕದಲ್ಲಿ ತಪ್ಪಿ ಹೋಗಿದ್ದಾನೆ ಮನುಷ್ಯನು. ಬೇರೆ ಮನುಷ್ಯನ ಎಲ್ಲಿ ತಪ್ಪೋಗಿದ್ದಾನೆ ಗೊತ್ತಾ? ಲೆಕ್ಕದಲ್ಲಿ ತಪ್ಪಿ ಹೋಗಿದ್ದಾನೆ. ಅವನ ಜೀವನದ ದಿನಗಳು ಯಾವತ್ತು ಅರ್ಥ ಆಗೋದು ಗೊತ್ತಾ? ಹಾಸ್ಪಿಟ್ಲಲ್ಲಿ ಐಸಿಯು ಮಲಗಿದಾಗ ಆತನ ಬದುಕು ದಿನಗಳು ಅರ್ಥ ಆಗುತ್ತೆ. ನಾನು ಬದುಕಿದ್ದಾಗ ದೇವರ ವಾಕ್ಯಕ್ಕೆ, ದೇವರ ಮಾತುಗಳಿಗೆ ಎಷ್ಟು ಅಸಡ್ಡೆ ಮಾಡಿದೆ ಅಂತ ಅವತ್ತು ಗೊತ್ತಾಗುತ್ತೆ. ಪ್ರಯೋಜನ ಏನಾದ್ರೂ ಆಯ್ತಾ? ಪ್ರಯೋಜನ? ಖೇಲ್ ಖತಮ್, ನಾಟಕ್ ಬಂದ್. ಎಲ್ಲರ ನಟನೆ ಅವತ್ತು ಮುಗಿದೋಗುತ್ತೆ ಪ್ರೇರೆ. ಅದಕ್ಕೆ ನಮ್ಮ ಬದುಕು ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಜ್ಞಾನದ ಹೃದಯವನ್ನು ಕೊಡುವಂತ ದಾವಿದನು ಪ್ರಾರ್ಥನೆ ಮಾಡುವಂಥದ್ದು. ನನ್ನ ಬದುಕ ದಿನಗಳು ಕೊಂಚವೇ. ಯಾವತ್ತು ನಮ್ಮ ಜೀವನ ಯಾವತ್ತು ರಾತ್ರಿ ಮುಗಿದೋಗುತ್ತೋ ಗೊತ್ತಿಲ್ಲ ಪ್ರೇರೆ. ದೇವರು ನಮಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಲಿ. ನಾನು ಯಾರಿಗೂ ಶಪಿಸ್ತಾ ಇಲ್ಲ ಪ್ರೇರೆ. ದೇವರು ನಮಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಲಿ. ನಮ್ಮ ಮಕ್ಕಳು ಮಕ್ಕಳನ್ನು ನೋಡುವರಾಗೋಣ. ಆದ್ರೆ ಯಾವ ಜೀವನ ಯಾವ ಮುಗಿತಂತ ಗೊತ್ತಾ ಬೇರೆ? ರಾತ್ರಿ ಹೊತ್ತಾನೆ ಕಾಲಲ್ಲಿ ಲಾಸ್ಟ್ ಕಾಲ್ ನನ್ನ ಹತ್ರನೇ ಮಾತಾಡ್ದ ಕಣೋ. ಲಾಸ್ಟ್ ಕಾಲ್ ನನ್ನ ಹತ್ರನೇ ಮಾತಾಡ್ದ. ಮುಂಜಾನೆ ಎದ್ದು ಫೋನ್ ಬರ್ತಾ ಇದೆ, ಹೋಗ್ಬಿಟ್ಟ ಅಂತ. ಏನೋಯ್ತು? ದೇವರು ದಯಪಾಲಿಸಿದಂತ ಜೀವಾತ್ಮ ಹೊಟ್ಟೋಗ್ತು. ಏನು ಉಳಿದಿದೆ? ಖಾಲಿ ಡಬ್ಬ. ದೇವರು ಈ ಖಾಲಿ ಡಬ್ಬ ಇರುವಾಗ ಮಣ್ಣಿನಿಂದ ರೂಪಿಸಿದಾಗ ಏನು ಅನುಗ್ರಹಿಸಿದ್ರು? ಜೀವ ಶ್ವಾಸ. ದೇವರು ಜೀವ ಶ್ವಾಸವನ್ನು ಊದಿ ಈ ಮಣ್ಣಿನ ಗೊಂಬೆಗೆ ಆತ್ಮವನ್ನು ಅನುಗ್ರಹಿಸಿದ್ರು. ಅದರ ಹೆಸರೇ ಜೀವಾತ್ಮ. ಬದುಕಿರುವಂತ ನಾನು ಒಂದು ದಿವಸ ಸತ್ತೋಗ, ಅದನ್ನ ನಾಳೆ ದಿವಸನೇ ಸತ್ತೋದಾಗ ರಾತ್ರಿ ತಾನೇ ಚೇತನ್ ಬದಲ್ ಬಂದು ವಾಕ್ಯವನ್ನು ಅಂದ್ರು ಹೋಗ್ಬಿಟ್ರ. ಏನ್ ಬೇರೆ? ಅದೇ ಕೈ, ಅದೇ ಕಾಲು, ಅದೇ ಮೂಗು, ಅದೇ ಬಾಯಿ ಹೋಗ್ಬಿಟ್ರ ಅಂದ್ರೆ ಏನೋಯ್ತು? ದೇವರು ಅನುಗ್ರಹಿಸಿರುವಂತ ಜೀವಾತ್ಮ ಹೊಟ್ಟೋಯ್ತು. ಚೇತನ ಅಂತ ಹೆಸರು ಇರೋದು ನನಗ, ನಾನು ಧರಿಸ್ಕೊಂಡಿರೋದು ಆತ್ಮಕ್ಕ. ಆತ್ಮಕ್ಕೆ ಹೆಸರು ಇರೋದು ನಾನೇನು ಶವ, ಹೆಣ. ಹೌದಾ? ಸತ್ತಾದ ನಂತರ ಏನಂತಾರೆ? ಚೇತನ ಹೊಟ್ಟೋದ್ರು ಅಂತ ಅಂತಾರೆ. ಚೇತನ ಹೊಟ್ಟೋದ್ರು, ಚೇತನ ಧರಿಸ್ಕೊಂಡಿರೋ ಹೆಣ ಮನೇಲಿ ಮಲಗಿದೆ. ಅದೇ ರೀತಿ ದೇವರು ಅನುಗ್ರಹಿಸಿರುವಂತದ್ದು ಏನು? ಜೀವಾತ್ಮ. ಕರ್ತನೆ, ತಲತಲಾಂತರಗಳಿಂದ ನನ್ನ ನಿವಾಸ ಸ್ಥಾನ ನೀನೇ. ದೇವರದು ನಮ್ಮದು ಜನ್ಮದ ಅನುಬಂಧ. ಒಂದೇ ಒಂದು ಸೀಮಿತ, ಒಂದೇ ಒಂದು ಜನ್ಮದ ಅನುಬಂಧ ಅಲ್ಲ ಬೇರೆ. ಅವಾಗವಾಗ ಫಿಲಂಗಳಲ್ಲಿ ಹಾಡ್ತಾ ಇರ್ತಾರೆ, ಈ ಬಂಧನ ಜನ್ಮದ ಅನುಬಂಧನ ಅಂತನ. ಅದಲ್ಲ ಪ್ರೇರೆ, ಮನುಷ್ಯನದಲ್ಲ ಜನ್ಮದ ಅನುಬಂಧನ. ದೇವರಿದು ನಮ್ಮದು. ನಿಜಾನ? ವಾಕ್ಯ ಅದೇ ಹೇಳುತ್ತಾ? ದೇವರದು ನಮ್ಮದು ಇರುವಂತದ್ದು ಜನ್ಮದ ಅನುಬಂಧನ.